ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳು ಇಲ್ಲದೆ ಪ್ರಶಾಂತವಾಗಿ ಜೀವನ ಮಾಡಬೇಕು ಅಂದರೆ ಮನೆಗೆ ವಾಸ್ತುವಿನ ಜೊತೆಗೆ ಮನೆಯಲ್ಲಿ ಇರಬಾರದ ವಸ್ತುಗಳ ಕಡೆ ಕೂಡ ಗಮನ ವಹಿಸಬೇಕು. ಹಾಗಾದರೆ ಮನೆಯಲ್ಲಿ ಇರಲೇಬಾರದ ಆ 6 ವಸ್ತುಗಳು ಯಾವುದೆಂದು ಈ ವಿಡಿಯೋ ಮೂಲಕ ತಿಳಿಯೋಣ. ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮಗೆ ಇಷ್ಟವಾದ ದೇವರನ್ನು ನೆನೆಸಿಕೊಳ್ಳಿ. ಕೆಲವರು ತಮ್ಮ ಮನೆಗಳನ್ನು ಬಹಳ ದೊಡ್ಡದಾಗಿ ವೈಭವದಿಂದ ಕಟ್ಟಿಸಿಕೊಂಡಿರ್ತಾರೆ. ಆದರೂ ಆ ಮನೆಯಲ್ಲಿರುವವರು ಪ್ರಶಾಂತವಾದ ಜೀವನ ಮಾಡಲು ಸಾಧ್ಯವಾಗುವುದಿಲ್ಲ. ಯಾವ ಕಾರಣವೂ ಇಲ್ಲದೆ ನಿತ್ಯ ಜಗಳ, ಅನಾರೋಗ್ಯ ಸಮಸ್ಯೆ, ಆರ್ಥಿಕ ಸಮಸ್ಯೆಗಳು ಕಾಡುತ್ತಿರುತ್ತದೆ. ದಾರಿದ್ರ್ಯ ಸಮಸ್ಯೆಗಳು ಹೆಚ್ಚಾಗುತ್ತಿರುತ್ತದೆ. ಈ ರೀತಿಯ ಸಮಸ್ಯೆಗಳಿಗೆ ಮನೆಯಲ್ಲಿನ ಈ ವಸ್ತುಗಳೇ ಕಾರಣ ಆಗಿರುತ್ತೆ. ಅವುಗಳಲ್ಲಿ ಮೊದಲನೆಯದಾಗಿ ಮನೆಯ ಬಾಗಿಲಿನ ಮುಂಭಾಗದಲ್ಲಿ ಅಥವಾ ಅಕ್ಕಪಕ್ಕ ಕಾಂಪೌಂಡ್ನ ಒಳಗಡೆ ಚಪ್ಪಲಿ ಸ್ಟ್ಯಾಂಡ್ಗಳಲ್ಲಿ ಹರಿದು ಹೋದ ಹಾಳಾದ ಚಪ್ಪಲಿ ಬೂಟ್ಗಳನ್ನು ಇಟ್ಟಿದ್ದರೆ ಮೊದಲು ಅದನ್ನು ಹೊರಗಡೆ ಹಾಕಿ. ಇದರಿಂದ ಮನೆಯಲ್ಲಿ ಅಶಾಂತಿ ಹಾಗೂ ದಾರಿದ್ರ್ಯ ಹೆಚ್ಚಾಗುತ್ತೆ ಅಂತ ವಾಸ್ತು ನಿಪುಣರು ಹೇಳುತ್ತಾರೆ. ಎರಡನೆಯದಾಗಿ ಹೊಡೆದು ಹೋದ ಗಾಜಿನ ವಸ್ತುಗಳು, ಹಾಳಾದ ವಸ್ತುಗಳು, ಮುರಿದು ಹೋದ ವಸ್ತುಗಳು, ಉಪಯೋಗಕ್ಕೆ ಬಾರದ ವಸ್ತುಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಲೇಬಾರದು. ಇದರಿಂದ ಆ ಮನೆಗೆ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತದೆ. ಕೇತುವಿನ ಪ್ರಭಾವ ಹೆಚ್ಚಾಗುತ್ತದೆ. ಇದರಿಂದ ಮನೆಗೆ ಅಶುಭ ಫಲಗಳು ಸಹ ಹೆಚ್ಚಾಗುತ್ತದೆ. ಮನೆಯ ಅಂಗಳ ಹಾಗೂ ಮನೆಯ ಒಳಭಾಗ ಎರಡೂ ಕೂಡ ಯಾವಾಗಲೂ ಶುಚಿಯಾಗಿಟ್ಟುಕೊಳ್ಳಬೇಕು. ಮನೆಯಲ್ಲಿ ಜೇಡರ ಬಲೆ ಅಥವಾ ಗೂಡು ಕಣ್ಣಿಗೆ ಕಾಣಿಸಿಕೊಂಡಾಗ ಆಗಾಗ್ಗೆ ಕ್ಲೀನ್ ಮಾಡುತ್ತಿರಬೇಕು. ಇವುಗಳು ಮುಂದಿನ ದಿನಗಳಲ್ಲಿ ಬರುವ ಕಷ್ಟಗಳ ಸಂಕೇತ ಎಂದು ಹೇಳಲಾಗುತ್ತದೆ. ಹಾಗೆಯೇ ನಲ್ಲಿಯ ನೀರು ಏನಾದರೂ ಸೋರುತ್ತಿದ್ದರೆ ಅದನ್ನು ಕೂಡಲೇ ಸರಿ ಮಾಡಿಸಬೇಕು. ನೀರು ಸೋರಿದಂತೆ ಮನೆಯಲ್ಲಿ ಹಣದ ಸಮಸ್ಯೆಗಳು ಹೆಚ್ಚಾಗುತ್ತದೆ. ಎಷ್ಟೋ ಜನರ ಮನೆಯಲ್ಲಿ ಹಳೆಯ ಪೇಪರ್ಗಳು ಹಾಗೂ ಓದದೇ ಇರುವ ಹಾಳಾದ ಪುಸ್ತಕಗಳನ್ನು ಇಟ್ಟುಕೊಂಡಿರುತ್ತಾರೆ. ಅದು ಧೂಳಿನಿಂದ ಕೂಡಿರುತ್ತೆ. ಇದರಿಂದ ಮನೆಯಲ್ಲಿ ನೆಗೆಟಿವ್ ಶಕ್ತಿ ಹೆಚ್ಚಾಗುತ್ತದೆ. ಇದರಿಂದ ಕುಟುಂಬ ಕಲಹಗಳು ಹೆಚ್ಚಾಗುತ್ತದೆ. ಅಭಿವೃದ್ಧಿ ಕುಂಠಿತವಾಗಿ ಆರ್ಥಿಕ ಸಂಕಷ್ಟ ಮನೆಯ ಸದಸ್ಯರಿಗೆ ಹೆಚ್ಚಾಗುತ್ತದೆ. ಹಾಳಾಗಿರುವ ಬೀಗ ಅಥವಾ ಬೀಗದ ಕೈ, ತುಕ್ಕು ಹಿಡಿದಿರುವ ಬೀಗಗಳು ಮನೆಯಲ್ಲಿದ್ದರೆ ಆ ಮನೆಗೆ ಅಭಿವೃದ್ಧಿ ಇರುವುದಿಲ್ಲ. ಕಾರ್ಯಗಳು ಮಂದಗತಿಯಲ್ಲಿ ಸಾಗುತ್ತದೆ ಎಂದು ಹೇಳಲಾಗುತ್ತದೆ. ಆ ರೀತಿಯ ತುಕ್ಕು ಹಿಡಿದ ವಸ್ತುಗಳು, ಕಬ್ಬಿಣದ ವಸ್ತುಗಳು ಮನೆಯಲ್ಲಿದ್ದರೆ ಕೂಡಲೇ ಹೊರಹಾಕಿ. ಮನೆಯಲ್ಲಿ ನಿಂತು ಹೋದ, ಕೆಟ್ಟು ಹೋದ ಗಡಿಯಾರ ಇದ್ದರೆ ಆ ಮನೆಗೆ ಒಳ್ಳೆಯದಲ್ಲ. ಆ ಮನೆಯ ಸದಸ್ಯರು ಮಾಡುವ ಕೆಲಸಗಳು ನಿಧಾನವಾಗುತ್ತದೆ, ಏಳಿಗೆ ಆಗೋದಿಲ್ಲ. ಒಳ್ಳೆಯ ಸಮಯದ ಬದಲಾಗಿ ಕೆಟ್ಟ ಸಮಯ ಆರಂಭವಾಗುತ್ತದೆ. ಹೊಡೆದು ಹೋದ, ಬಿರುಕು ಬಿಟ್ಟ ಗೊಂಬೆಗಳು, ದೇವರ ವಿಗ್ರಹಗಳನ್ನು ಮನೆಯಲ್ಲಿ ಎಂದಿಗೂ ಇಟ್ಟುಕೊಳ್ಳಬಾರದು. ಹರಿದು ಹೋದ ಗಾಜು, ಒಡೆದಿರುವ ದೇವರ ಫೋಟೋಗಳು ಅಥವಾ ಪೇಂಟಿಂಗ್ಸ್ಗಳನ್ನು ಸಹ ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಮನೆಯ ಒಳಗಡೆ ಗಿಡ ಬೆಳೆಸುವ ಅಭ್ಯಾಸ ಎಷ್ಟೋ ಜನರಿಗಿರುತ್ತದೆ. ಹಾಗಂತ ಮುಳ್ಳಿನ ಗಿಡಗಳನ್ನು, ಕಾಕ್ಟಸ್ನಂತಹ ಗಿಡಗಳು ಮುಳ್ಳಿನೊಂದಿಗೆ ಬೆಳೆದಂತೆ ಆ ಮನೆಯಲ್ಲಿ ನೆಗೆಟಿವ್ ಶಕ್ತಿಗಳು ಸಹ ಹೆಚ್ಚಾಗುತ್ತದೆ. ಈ ರೀತಿಯ ಗಿಡಗಳಿಂದ ಮನೆಯಲ್ಲಿ ಕಷ್ಟಗಳು ಸಹ ಹೆಚ್ಚಾಗುತ್ತದೆ, ನೆನಪಿರಲಿ. ಹರಿದು ಹೋದ, ಸುಟ್ಟು ಹೋದ ಬಟ್ಟೆಗಳನ್ನು ಮನೆಯಲ್ಲಿ ಇಟ್ಟುಕೊಂಡಿದ್ದರೆ ಅವುಗಳನ್ನು ಕೂಡಲೇ ತೆಗೆದು ಹೊರಹಾಕಿ. ಇದರಿಂದ ಋಣಬಾಧೆಗಳು ಸಹ ಮನೆಯಲ್ಲಿ ಹೆಚ್ಚಾಗುತ್ತದೆ. ಮನೆಯಲ್ಲಿ ಹೆಚ್ಚು ವಸ್ತುಗಳು ಅಥವಾ ಬಳಸದೇ ಇರುವ ಹೆಚ್ಚು ಸಾಮಾನುಗಳನ್ನು ತುಂಬಬೇಡಿ. ಇದರಿಂದ ಮನೆಗೆ ತೂಕವೂ ಹೆಚ್ಚಾಗುತ್ತದೆ. ಅವಶ್ಯಕತೆ ಇದ್ದಷ್ಟೇ ಮನೆಯ ಒಳಗೆ ಸಾಮಗ್ರಿಗಳನ್ನು ಇಟ್ಟರೆ ಒಳ್ಳೆಯದು. ವಾಸ್ತು ಸಮಸ್ಯೆಗಳನ್ನು ಸೃಷ್ಟಿ ಮಾಡುವ ಈ ವಸ್ತುಗಳನ್ನು ಮನೆಯಿಂದ ಹೊರಹಾಕಿ ಸರಳವಾಗಿ ಶುಚಿಯಾಗಿ ಮನೆಯನ್ನು ಇಟ್ಟುಕೊಂಡರೆ ಸದಾ ಲಕ್ಷ್ಮಿ ಮನೆಯಲ್ಲಿ ನೆಲೆಸಿ ಮನೆಯ ಏಳಿಗೆ ಆಗುತ್ತದೆ. ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಮಾಡಿ. ಚಂದನ ಲೋಕದ ಸುಂದರ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.